ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲೆ ಇದ್ದಾಗ ಬಂದಂತ ಜಿಲ್ಲಾಧಿಕಾರಿ ಅವ್ರು ಬಂದಾಗಿದ್ರು ಕೂಡ ಇವತ್ತು ಗಂಟನು ಕೂಡ ರೈತ ವಿರೋಧಿ ಜಿಲ್ಲಾಧಿಕಾರಿ. ಸಾಕಷ್ಟು ಬಾರಿ ಪ್ರತಿಭಟನೆಯನ್ನ ಮಾಡಿದೀವಿ, ಅರೆಸ್ಟ್ ಆಗಿದ್ದೀವಿ, ಕೇಸು ಕೂಡ ಹಾಕ್ಸ್ಕೊಂಡಿದ್ದೀವಿ. ಅಂದ್ರೆ ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ ತಹಸೀಲ್ದಾರು ಒಂದು ಜಿಲ್ಲೆಗೆ ಬರ್ತಾರೆ ಅಂದ್ರೆ ಅವರು ಆ ಜಿಲ್ಲೆಯ ರೈತರ ಕೆಲಸ ಕಾರ್ಯಗಳನ್ನ ಮಾಡಕ್ಕೆ ಬರ್ತಾರೆ. ಆ ಜಿಲ್ಲೆ ರೈತರಿಗೆ ಆತ ಇಷ್ಟ ಇಲ್ಲ ಅಂದ್ಮೇಲೆ ಆತ ಹೋಗ್ಬೇಕಾಗಿತ್ತು. ಅವ್ರು ಇನ್ನೂ ಉಳ್ಕೊಂಡಿದ್ದಾರೆ ಅಂದ್ರೆ ರಿಯಲ್ ಎಸ್ಟೇಟ್ ಮಾಡ್ಬೇಕು. ಈ ಜಿಲ್ಲಾಧಿಕಾರಿಗೆ ನಾವು ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ ತಾಲೂಕುಗಳೆಲ್ಲ. ವಿಲೇಜ್ ಅಕೌಂಟರ್ಗಳು, RIಗಳು 5 ವರ್ಷ 10 ವರ್ಷ ಒಂದೇ ಕಡೆ ಬೇರ್ ಬಿಟ್ಟು ರೈತರನ್ನ ಅಲ್ದಾಡಿಸ್ತಾ ಇದ್ದಾರೆ. ಅವ್ರನ್ನ ವರ್ಗಾವಣೆ ಮಾಡಿ ಇದಕ್ಕೆ ಪುರ್ಸತ್ತಿಲ್ಲ. ನಾವು ಎಲ್ಲಾ ತಾಲೂಕಲ್ಲಿ ಪ್ರತಿಭಟನೆ ಮಾಡಿದೀವಿ, ಕೇಸು ಹಾಕ್ಸ್ಕೊಂಡಿದ್ದೀವಿ. ಇಂಥದನ್ನ ಮಾಡಕ್ಕೆ ಜಿಲ್ಲಾಧಿಕಾರಿಗೆ ಅವ್ನಿಗೆ ಒಂದ್ ಸ್ವಲ್ಪ ಪುರ್ಸತ್ ಇರೋದಿಲ್ಲ. ಮತ್ತೆ ಈ ಜಿಲ್ಲಾಧಿಕಾರಿ ಬಂದಾಗಿಂದಲೂ ಕೂಡ ಯಾವ ತಾಲೂಕು ಕಚೇರಿಗಳಿಗೆ ಹೋಗಿ ಯಾವ ತಹಸೀಲ್ದಾರ್ಗಳು ಏನ್ ಕೆಲಸ ಮಾಡ್ತಾ ಇದಾರೆ, ನಮ್ಮ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾರೆ, ಒಂದು ದಿವಸನೂ ಕೂತು ಒಂದು ತಾಲೂಕು ಆಫೀಸಲ್ಲಿ ಈತ ಯಾವ ತಾಲೂಕು ಆಡಳಿತ ಕೂಡ ನೋಡಿಲ್ಲ. ಬರ್ತಾನೆ ಕೇಸರಿ ಕೂತ್ಕೊಳ್ಳೋದು, ಒಳಗಡೆ ಏನ್ ಕೆಲಸ ಮಾಡ್ಕೊಳ್ಳೋದು, ಮನೆ ಹೋಗೋದು. ಈತ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ಲಿಕ್ಕೆ ಲಾಯಕಲ್ಲ. ನೀನು ರೈತರ ಸೇವೆ ಮಾಡ್ಲಿಕ್ಕೆ ಯೋಗ್ಯತೆ ಉಳ್ಳಂತ ಅಧಿಕಾರಿ ಅಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಮನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ತಾವು ನಿಮ್ಗೇನು ಪ್ರಮೋಷನ್ ಸಿಕ್ಕಿದೆಯೋ ಏನೋ ಗೊತ್ತಿಲ್ಲ, ತಾವು ಹೊರಡಿ. ಯಾಕೆಂದ್ರೆ ನೀವು ಈಗಿನ ಸರ್ಕಾರಕ್ಕೆ ಮತ್ತೆ ಇಲ್ಲಿನ ಪ್ರಭಾವಿ ನಾಯಕರುಗಳಿಗೆ ಬಹಳ ಆತ್ಮೀಯವಾಗಿದ್ದೀರಿ. ಅವ್ರ ಕೆಲಸಗಳನ್ನ ಬಹಳ ತುರ್ತಾಗಿ ಮಾಡ್ತಾ ಇದ್ದೀರಿ. ಉದಾಹರಣೆಗೆ ಬೈರಮಂಗಲ ಈ ಭಾಗದ ಒಂದು ಭೂಮಿಯನ್ನು ಎಷ್ಟು ತರಾತುರಿಯಲ್ಲಿ ಇವತ್ತು ಸರ್ಕಾರ ಹಣ ಕೊಡ್ಲಿಕ್ಕೆ ನಿಂತಿದೆ. ಅಂದ್ರೆ ನಿಮ್ಮ ಶಿಫಾರಸ್ಗಳಂಗಿವೆ, ಇಷ್ಟು ಬೇಗ ತರಾತುರಿ ಕರೆದ್ರಿ, ಏಕಾಏಕಿ ದುಡ್ಡನ್ನು ಫಿಕ್ಸ್ ಮಾಡಿದ್ರಿ, ಪ್ರತಿಭಟನೆ ಇದ್ರೂ ಕೂಡ ಲೆಕ್ಕಕ್ಕೆ ಹಾಕೊಳ್ಳಿಲ್ಲ. ಅಂದ್ರೆ ನೀವು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ರಿ. ಮತ್ತೊಂದ್ಸಲ ನಾನು ಈ ರಾಜ್ಯ ಕಂಡಂತ ಒಬ್ಬ ಹಿರಿಯ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ನೀವು ಕೇಂದ್ರದ ಮುಖ್ಯಮಂತ್ರಿ ಆಗಿದ್ದೀರಿ, ಈ ನೆಲದ ಸಚಿವರಾಗಿದ್ದೀರಿ, ಮತ್ತೆ ಈ ನೆಲದ ಮಣ್ಣಿನ ಋಣ ನಿಮ್ಗಿದೆ. ಹಾಗಾಗಿ ನೀವು ಯಾಕೆ ಜಿಲ್ಲಾಧಿಕಾರಿ ಮೇಲೆ ಕೇಂದ್ರಕ್ಕೆ ಒತ್ತಡ ತಂದು ಕ್ರಮ ಕೈಗೊಳ್ಳಕ್ಕಾಗಲ್ಲ? ದಯಮಾಡಿ ಈ ಒಂದು ಏನೌದು ನಿಮ್ಮ ಪಕ್ಷದ ಮಾಜಿ ಶಾಸಕರೇ ಈ ಒಂದು ದಾಖಲೆಗಳನ್ನ ಪತ್ರಿಕಾಗೋಷ್ಠಿ ಬಿಡುಗಡೆ ಮಾಡಿದ್ದಾರೆ. ಅದನ್ನ ನೀವು ತಗೊಂಡು ಯಾಕೆ ನೀವು ಅದನ್ನ ಒತ್ತಡ ಕೊಟ್ಟು ಕೇಂದ್ರದಿಂದ ನೀವು ತನಿಖೆ ಮಾಡ್ಸಕ್ಕಾಗಲ್ಲ? ಅಂದ್ರೆ ಎಲ್ಲ ಒಂದ್ ಕಡೆ ನೀವು ಎಲ್ಲ ರಾಜಕೀಯದವರು ಒಂದೇ, ರೈತರನ್ನ ಬೀದಿ ತಂದು ಹಾಳು ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ತಾವೇನು ಮಣ್ಣಿನ ಮಕ್ಕಳು ಅಂತ ಹೇಳ್ಕೊತೀರಿ, ಮಣ್ಣಿನ ಮಕ್ಕಳೇ ಆದ್ರೆ ಬೈರಮಂಗಲ ವಿಚಾರಕ್ಕೆ ನಾವು ಪ್ರಾಮಾಣಿಕವಾಗಿ ಬದ್ಧವಾಗಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ವಿಚಾರವಾಗಿ ಜಿಲ್ಲಾಧಿಕಾರಿ ವಿರುದ್ಧ ತನಿಖೆಗೆ ಆದೇಶ ಮಾಡಿಸಿ ಕೇಂದ್ರದಿಂದ. ಬೈರಮಂಗಲದ ವಿಚಾರಕ್ಕೆ ನೀನ್ ಬರ್ತೀನಿ, ನಾನ್ ಟೈಮ್ ಕೊಡು, ನಾನ್ ಬರ್ತೀನಿ, ನಿನ್ ಟೈಮ್ ಕೊಡು ಅಲ್ಲ. ಬಂದು ಖುದ್ದಾಗಿ ನೀವೇ ಬನ್ನಿ, ನಿಂತ್ಕೊಳ್ಳಿ, ಪ್ರತಿ ಹಳ್ಳಿಗೂ ಬನ್ನಿ, ಅಲ್ಲಿ ರೈತರ ಸಮಸ್ಯೆಗಳನ್ನ ನೋಡಿ ಸಮಾಜಕ್ಕೆ ತಿಳಿಸಿ. ಎಷ್ಟು % ರೈತರಿದ್ದಾರೆ, ಎಷ್ಟು % ರೈತರಲ್ಲ, ಅದನ್ನ ಇವತ್ತು ನೀವೊಂದಷ್ಟು ಜನ ಕಟ್ಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀರಿ, ಅವರೊಂದಷ್ಟು ಜನ ಕಟ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಆದ್ರೆ ಮೂಲತಃ ರೈತರು ಬೈರಮಂಗಲದಲ್ಲೇ ಕೂತಿದ್ದಾರೆ. ದಯಮಾಡಿ ಅಲ್ಲಿಗೆ ಬಂದು ರೈತರ ಸಮಸ್ಯೆ ಬಗೆಹರಿಸಿ. ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನ ಬಿಡೋದಿಲ್ಲ. ಈ ಜಿಲ್ಲಾಧಿಕಾರಿ ವಿರುದ್ಧ ಈಗಾಗಲೇ ಕುಮಾರಸ್ವಾಮಿ ಸರ್ ಸಾಕಷ್ಟು ಹೇಳಿದ್ದಾರೆ. ನಾವು ಈ ಒಂದು ಕಂದಾಯ ಸಚಿವರಾಗಿರ್ಬೋದು, ರಾಜ್ಯ ಕಾರ್ಯದರ್ಶಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ಬಡಗಲ್ಪುರ ನಾಗೇಂದ್ರ ಅವ್ರ ಜೊತೆ ಕರ್ಕೊಂಡು ನಾವೆಲ್ಲರೂ ಕೂಡ ದೂರನ್ನ ಕೊಡ್ತೀವಿ. ಈ ಜಿಲ್ಲಾಧಿಕಾರಿ ವಿರುದ್ಧ ತನಿಖೆ ಆಗ್ಬೇಕು ಅಂತ ನಾನು ಮತ್ತೊಂದು ಸರಿ ಒತ್ತಾಯಿಸ್ತೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.